ವಿದ್ಯಾರ್ಥಿಗಳೇ ನಮಸ್ಕಾರ. ನಾವು ಈ ಹಿಂದಿನ ತರಗತಿಯಲ್ಲಿ ಸಮಕಾಲೀನ ಭಾರತದಲ್ಲಿ ಮಹಿಳೆಯರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಪ್ರಸ್ತುತ ಈ ಸೆಷನ್ನಲ್ಲಿ ಅಂದರೆ ಈ 55ನೆಯ ಸೆಷನ್ನಲ್ಲಿ ಮಾನವ ಹಕ್ಕುಗಳು ಮತ್ತು ಸ್ತ್ರೀಯರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಖ್ಯವಾಗಿ ಮಾನವ ಹಕ್ಕುಗಳು ಎಂದರೇನು ಎಂಬುದರ ಅರ್ಥವನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾದಂಥ ವಿಷಯ ಆಗಿರುತ್ತೆ. ಇದರ ಅರ್ಥ ಬಹಳ ಸರಳವಾಗಿದೆ. ಮಾನವ ಹಕ್ಕುಗಳೆಂದರೆ ಅದರ ಹೆಸರಲ್ಲೇ ಸೂಚಿಸುವಂತೆ ಮಾನವರೆಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂಥ ಒಂದು ಹಕ್ಕುಗಳನ್ನೇ ಮಾನವ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ಈ ಹಕ್ಕುಗಳು ಎಂಬ ಕಾನ್ಸೆಪ್ಟನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂಥದ್ದು 17ನೇ ಶತಮಾನದಲ್ಲಿ ಕಂಡುಬಂದಂಥ ಬ್ರಿಟಿಷ್ ಚಿಂತಕ ಜಾನ್ ಲಾಕ್. ಇವರು ತನ್ನ ದಿ ಸೆಕೆಂಡ್ ಟ್ರೀಟಿಸ್ ಆಫ್ ದಿ ಸಿವಿಲ್ ಗವರ್ನಮೆಂಟ್ ಎಂಬ ಒಂದು ಗ್ರಂಥದಲ್ಲಿ ಮಾನವ ಹಕ್ಕುಗಳು ಎಂಬ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಹುಟ್ಟಾಕ್ತಾರೆ. ಇದನ್ನ ಬಹಳ ಸರಳವಾಗಿ ಇನ್ನೂ ಸರಳವಾಗಿ ಹೇಳುವಂಥದ್ದಾದರೆ ನಮ್ಮ ಬದುಕನ್ನು ಅರ್ಥಪೂರ್ಣ ಹಾಗೂ ತೃಪ್ತಿದಾಯಕವಾಗುವಂತೆ ಮಾಡುವಂತಹ ಮೂಲಭೂತ ಅರ್ಹತೆಗಳು ಹಾಗೂ ಸ್ವಾತಂತ್ರ್ಯಗಳನ್ನೇ ಮಾನವ ಹಕ್ಕುಗಳು ಅಂತೇಳಿ ನಾವು ಕರಿಬಹುದು. ಅತ್ಯಂತ ಒಂದು ರೀತಿ ಮಾರ್ಮಿಕವಾಗಿ ಹೇಳುವುದಾದರೆ ಎಲ್ಲ ಮಾನವರು ಯಾವುದೇ ಭೇದ ಭಾವವಿಲ್ಲದೆ ತಾರತಮ್ಯವಿಲ್ಲದೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಮುಂತಾದ ಎಲ್ಲ ಪ್ರಕಾರದ ನಾಗರಿಕ ಹಕ್ಕುಗಳನ್ನು ಸಮಾನವಾಗಿ ಸಂಪೂರ್ಣವಾಗಿ ಅನುಭವಿಸುವುದನ್ನೇ ಮಾನವ ಹಕ್ಕುಗಳು ಅಂತೇಳಿ ನಾವು ಕರಿಬಹುದು. ಸೊ ಈ ಮಾನವ ಹಕ್ಕುಗಳು ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಡಿಸೆಂಬರ್ 10, 1948ರಂದು ಒಂದು ವಿಶ್ವಘೋಷಣೆ, ಮಾನವ ಹಕ್ಕುಗಳ ವಿಶ್ವಘೋಷಣೆಯನ್ನು ಅದು ಹೊರಡಿಸುತ್ತೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ತನ್ನ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ದಿನಾಂಕ 10/12, 1948ರಂದು ಮಾನವ ಹಕ್ಕುಗಳ ವಿಶ್ವಘೋಷಣೆಯನ್ನು ಹೊರಡಿಸುತ್ತದೆ. ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ತನ್ನ ಸಂವಿಧಾನದಲ್ಲಿ ಈ ಮಾನವ ಹಕ್ಕುಗಳನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಅದು ತಿಳಿಸುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತವೂ ಸಹ ಅಂತ ಒಂದು ಪ್ರಯತ್ನವನ್ನು ಮಾಡುತ್ತೆ. 1948ರ ಆ ಅವಧಿಯಲ್ಲಿ ಇನ್ನು ಭಾರತದಲ್ಲಿ ಸಂವಿಧಾನ ಅನ್ನೋದು ಜಾರಿಗೆ ಬಂದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಆ ವಿಶ್ವಸಂಸ್ಥೆಯ ಒಂದು ಆದೇಶದಂತೆ ನಮ್ಮ ಭಾರತದಲ್ಲಿಯೂ ಕೂಡ ಈ ಮಾನವ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಳ್ತಾರೆ. ಅದು ಮೂಲಭೂತ ಹಕ್ಕುಗಳಲ್ಲಿ ಸೇರ್ಪಡೆ ಆಗಿರುತ್ತದೆ. ಇನ್ನು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆದಂಥದ್ದು ನೋಡುವುದಾದರೆ ಭಾರತೀಯ ಮಹಿಳೆ ಮತ್ತು ಮಾನವ ಹಕ್ಕುಗಳು. ಅದಕ್ಕೂ ಮಿಗಿಲಾಗಿ ಇಂಗ್ಲಿಷಲ್ಲಿ ಒಂದಷ್ಟು ಮಾಹಿತಿ ನೋಡೋಣ. ಹ್ಯೂಮನ್ ರೈಟ್ಸ್ ಆರ್ ಕಾಮನ್ಲಿ ಅಂಡರ್ಸ್ಟುಡ್ as fundamental rights to which a person is inherently entitled simply because she or he is a human being. ಅಂದರೆ ಭಾಳ ಸರಳವಾಗಿ ನೋಡುವುದಾದರೆ ಅಲ್ಲಿ ಮಹಿಳೆ ಮತ್ತು ಪುರುಷ ಅಂತ ಹೇಳಿರಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡುವಂತಿಲ್ಲ. ಮಾನವರೆಲ್ಲರಿಗೂ, ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಸಮಾನವಾಗಿ ಅನ್ವಯವಾಗುವಂಥ ಹಕ್ಕುಗಳನ್ನೇ ಮಾನವ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ನಾನು ಆಗಲೇ ಹೇಳಿದೆ. ಡಿಸೆಂಬರ್ 10, 1948ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಅಂಗೀಕಾರವನ್ನು ಅಥವಾ ವಿಶ್ವಘೋಷಣೆಯನ್ನು ಮಾಡಲಾಗುತ್ತದೆ. ಮಹಿಳೆಯರು ಮತ್ತು ಮಾನವ ಹಕ್ಕುಗಳು. ಸ್ವಾತಂತ್ರ್ಯ ಭಾರತದ ಸ್ತ್ರೀಯರಿಗೆ ಪುರುಷರಿಗೆ ಸರಿಸಮಾನವಾದ ಅಂತಸ್ತನ್ನು ನೀಡಲಾಗುತ್ತಿದೆ ಎಂದು ಬೊಬ್ಬೆ ಆಗ್ತಿದ್ರು. ವಾಸ್ತವಿಕವಾಗಿ ಸ್ತ್ರೀಯರು ವಂಚಿತರಾಗಿಯೇ ಇದ್ದು ಅವರಿಂದಿಗೂ ಅನ್ಯಾಯ, ಅಗೌರವಗಳೊಂದಿಗೆ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಇದು ಸಾಲದು ಎಂಬಂತೆ ಸಂಪ್ರದಾಯಗಳ ಸೋಗಿನಲ್ಲಿ ಆಚರಿಸಲಾಗುತ್ತಿದ್ದಂಥ ಸತಿ ಪದ್ಧತಿ, ಪರ್ದಾ ಪದ್ಧತಿ, ದೇವದಾಸಿ ಮುಂತಾದ ಅನಿಷ್ಟ ಪದ್ಧತಿಗಳು ಮಹಿಳೆಯರಿಗೆ ಮತ್ತಷ್ಟು ಮಾರಕವಾಗಿದ್ದು ಗೊತ್ತಿದೆ. ಇಂದು ಇವೆಲ್ಲವನ್ನು
ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತಿವೆ. ಇಂಥ ಒಂದು ಪ್ರಯತ್ನವೇ ಭಾರತೀಯ ಮಹಿಳೆಯರಿಗೆ ವರದಾನವಾಗ ಹೊರಟಿರುವಂಥ ಮಾನವ ಹಕ್ಕುಗಳು. ಭಾರತೀಯ ಮಹಿಳೆಯರ ಅಂತಸ್ತನ್ನು ಸುಧಾರಿಸುವಲ್ಲಿ ಮಾನವ ಹಕ್ಕುಗಳ ಒಂದು ಪಾತ್ರ ಅತ್ಯಂತ ಪ್ರಮುಖವಾದಂಥದ್ದು. ಅದರಲ್ಲಿ ನೋಡುವುದಾದರೆ ಈ ಮಾನವ ಹಕ್ಕುಗಳು ಮಹಿಳೆಯರ ಬತ್ತಳಿಕೆಯಲ್ಲಿನ ಒಂದು ದಿವ್ಯ ಅಸ್ತ್ರ ಅಂತ ಹೇಳಿ ಗುರುತಿಸಿಕೊಂಡಿದ್ವೆ. ಈ ಮಾನವ ಹಕ್ಕುಗಳು ಭಾರತೀಯ ಮಹಿಳೆಯರಿಗೆ ಸಮಾನತೆ ಹಕ್ಕು, ಗೌರವ ಮರ್ಯಾದೆಗಳಿಂದ ಬದುಕುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ರಾಜಕೀಯ ಹಕ್ಕು, ಆಸ್ತಿಯ ಹಕ್ಕು, ಆರೋಗ್ಯ ಸಂರಕ್ಷಣೆಯ ಹಕ್ಕು, ನಿವೃತ್ತಿ, ವೃದ್ಧಾಪ್ಯ, ಅನಾರೋಗ್ಯ ಇತ್ಯಾದಿ ಸಂದರ್ಭಗಳಲ್ಲಿ ಸಾಮಾಜಿಕ ಭದ್ರತೆಯ ಹಕ್ಕನ್ನು, ಬದುಕುವ ಹಕ್ಕನ್ನು ಇತ್ಯಾದಿಗಳನ್ನು ದಯಪಾಲಿಸಿರುವಂಥದ್ದು ಅಷ್ಟೇ ಅಲ್ಲದೆ ಅವುಗಳನ್ನು ಮಹಿಳೆಯರು ವಾಸ್ತವಿಕವಾಗಿಯೂ ಅನುಭವಿಸುವಂತಾಗಲು ಅಗತ್ಯ ನೆರವು ದೊರಕಿಸಿಕೊಡುತ್ತಿವೆ. ಆದ್ದರಿಂದಲೇ ಮಾನವ ಹಕ್ಕುಗಳನ್ನು ಮಹಿಳೆಯರ ಬತ್ತಳಿಕೆಯಲ್ಲಿನ ಒಂದು ದಿವ್ಯ ಅಸ್ತ್ರ ಅಂತ ಹೇಳಿ ಕರೆಯಬಹುದಾಗಿದೆ. ಜೊತೆಗೆ ಈ ಮಾನವ ಹಕ್ಕುಗಳು ಹೆಣ್ಣಿಗೆ ಜೀವಿಸುವ ಹಕ್ಕನ್ನು ಒದಗಿಸಿಕೊಟ್ಟಿದೆ. ಹೆಣ್ಣು ಮಗು ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಒಡನೆಯೇ ಆರಂಭವಾಗುವ ತಾರತಮ್ಯವು ಆಕೆಯ ಜೀವನದುದ್ದಕ್ಕೂ ಮುಂದುವರಿಯುತ್ತದೆ. ಗರ್ಭದಲ್ಲಿರುವ ಮಗು ಹೆಣ್ಣು ಎಂದು ಗೊತ್ತಾದೊಡನೆಯೇ ಗರ್ಭಪಾತ ಮಾಡಿಸುವ ಸಂದರ್ಭಗಳು ನಮ್ಮಲ್ಲಿ ಲೆಕ್ಕವೇ ಇಲ್ಲ. ನಿಜಕ್ಕೂ ಶೋಚನೀಯವಾದಂಥ ಒಂದು ಸಂಗತಿಯೇ ಸರಿ ಇದು. ಒಂದೊಮ್ಮೆ ಹೆಣ್ಣು ಮಗು ಹುಟ್ಟಿದ್ದಾಗ್ಯೂ ಅವಳು ತನ್ನ ಕಣ್ಣಿಂದ ಪ್ರಪಂಚವನ್ನು ನೋಡುವುದಕ್ಕಿಂತ ಮುನ್ನವೇ ಅವುಗಳನ್ನು ಶಾಶ್ವತವಾಗಿ ಮುಚ್ಚಿಸಲು ಯತ್ನಿಸುವವರೆಗೂ ನಮ್ಮಲ್ಲಿ ಕಡಿಮೆ ಏನಿಲ್ಲ. ಅಂತೆಯೇ ವಿಯೆನ್ನಾದಲ್ಲಿ ನಡೆದ ವಿಶ್ವ ಮಾನವ ಹಕ್ಕುಗಳ ಸಮ್ಮೇಳನದಲ್ಲಿ ಅಂದರೆ 1993ರಲ್ಲಿ ಲಿಂಗಕ್ಕೂ ಪ್ರಾಶಸ್ತ್ಯವನ್ನು ನೀಡಿ ತನ್ಮೂಲಕ ಹೆಣ್ಣು ಮಕ್ಕಳಿಗೆ ಜೀವಿಸುವ ಹಕ್ಕನ್ನು ಪ್ರಸಾದಿಸಲಾಯಿತು. ಅದೇ ರೀತಿ ಮಾನವ ಹಕ್ಕುಗಳಿಂದ ಆಗುವಂಥ ಇನ್ನೊಂದು ಪ್ರಮುಖ ಮಹತ್ವ ಏನು ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಅಂದರೆ ಮಹಿಳಾ ಶಿಕ್ಷಣಕ್ಕೆ ಇವು ಹೆಚ್ಚಿನ ರೀತಿಯ ಉತ್ತೇಜನವನ್ನು ಒದಗಿಸಿಕೊಡುತ್ತೆ. ಶಿಕ್ಷಣದ ಹಕ್ಕು ಮಾನವ ಹಕ್ಕುಗಳಲ್ಲಿ ಅತ್ಯಂತ ಪ್ರಮುಖವಂತದ್ದಾದದ್ದಾಗಿದೆ. ಸ್ವಾತಂತ್ರ್ಯ ನಂತರ ಸ್ತ್ರೀಯರ ಸಾಕ್ಷರತಾ ಪ್ರಮಾಣದಲ್ಲಿ ಗಣನೀಯ ಸಾಧನೆ ಅನ್ನೋದು ಅವರು ಮಾಡಿದ್ದಾರೆ. ನೆಕ್ಸ್ಟು ಆಸ್ತಿಯ ಹಕ್ಕು ದೊರಕಿಸಿಕೊಡುವಿಕೆ. ಬಹುತೇಕ ಭಾರತೀಯ ಕುಟುಂಬಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೆ ಪಾಲು ಸಿಕ್ಕುತ್ತಿಲ್ಲ. ವಿವಾಹಿತ ಹೆಣ್ಣು ಮಕ್ಕಳಂತೂ ಕೇವಲ ಆಸ್ತಿಯಿಂದಾಗಿಯೇ ಕೊನೆಯೇ ಇಲ್ಲದ ದೌರ್ಜನ್ಯಕ್ಕೆ ಒಳಪಡುತ್ತಿದ್ದಾರೆ. ಶಾಸನಗಳ ಬಲಹೀನ ಅನುಷ್ಠಾನ ಆಸ್ತಿಯ ಸಮಸ್ಯೆಯ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳು ಮಹಿಳೆಯರಿಗೆ ಆಸ್ತಿಯ ಹಕ್ಕುಗಳನ್ನು ದೊರಕಿಸಿಕೊಡಲು ಉಪಕ್ರಮಿಸಿವೆ. ಜೊತೆಗೆ ಈ ಮಾನವ ಹಕ್ಕುಗಳು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಒದಗಿಸುವಲ್ಲಿ ಮಹಿಳೆಯರಿಗೆ ನೆರವಾಗಿವೆ. ಭಾರತೀಯ ಗ್ರಾಮೀಣ ಪ್ರದೇಶಗಳಲ್ಲಿ ಪುರುಷರಿಗೆ ನೀಡುವ ಕೂಲಿಯ ಅರ್ಧದಷ್ಟನ್ನು ಮಾತ್ರ ಮಹಿಳೆಯರಿಗೆ ನೀಡಲಾಗುತ್ತಿವೆ. ಆದರೆ ಇಂದು ಸಮಾನ ಪರಿಸ್ಥಿತಿಯಲ್ಲಿ ದುಡಿಯುವ ಹಕ್ಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು ಎಂಬ ಮಾನವ ಹಕ್ಕುಗಳ ಅಡಿಯಲ್ಲಿ ಲಿಂಗ ತಾರತಮ್ಯವನ್ನು ಬದಿಗೊತ್ತಿ ದುಡಿಮೆಯ ತಾಣದಲ್ಲಿ ಸಮಾನ ಪರಿಸ್ಥಿತಿಗಳು ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿಕೊಡಲಾಗ್ತಿದೆ. ಜೊತೆಗೆ ಕಾನೂನಿನ ನೆರವು ಹೆಣ್ಣುಮಕ್ಕಳಿಗೆ ಇವತ್ತು ಒದಗಿಸಿಕೊಡಲಾಗ್ತಾ ಇದೆ. ಈ ಮಾನವ ಹಕ್ಕುಗಳ ಅಡಿಯಲ್ಲಿ ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದಾಗಲಿ, ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ಳುವುದಾಗಲಿ, ಆಕೆಯ ದೇಹವನ್ನು ಮುಟ್ಟುವುದಾಗಲಿ, ಅವಚ್ಯ ಶಬ್ದಗಳಿಂದ ನಿಂದಿಸುವುದಾಗಲಿ, ಅಸಭ್ಯವಾಗಿ ಸನ್ನೆ ಮಾಡುವುದು ಇತ್ಯಾದಿ ಹೇಯ ಕೃತ್ಯಗಳ ಬಲಿಪಶುಗಳು ಆಗುತ್ತಿರುವ ಸ್ತ್ರೀಯರಿಗೆ ಕಾನೂನು ನೆರವನ್ನು ದೊರಕಿಸಿಕೊಡಲಾಗ್ತಾ ಇದೆ. ಒಟ್ಟಾರೆ ಮಹಿಳೆಯರು ಇಂದು ಪುರುಷರ ಮೇರೆ ಮೀರಿದ ಅಮಾನವೀಯ ವರ್ತನೆಯ ವಿರುದ್ಧ ಕಾನೂನು ರಕ್ಷಣೆ ಪಡೆದುಕೊಳ್ಳುವುದು ಹಗುರವಾಗಿದ್ದು ಅವರು ಖಾಸಗಿ ಜೀವನದ ಸವಿಯನ್ನು ಆಸ್ವಾದಿಸುವಂತಾಗಿದೆ. ಮಹಿಳೆಯರಿಗಿರುವಂಥ ಪ್ರಮುಖ ಮಾನವ ಹಕ್ಕುಗಳು ಯಾವ್ಯಾವಪ್ಪ ಅಂತಂದರೆ ರೈಟ್ ಟು ಲೈಫ್, ಲಿಬರ್ಟಿ, ಪರ್ಸನಲ್ ಸೆಕ್ಯೂರಿಟಿ, ರೈಟ್ ಟು ಎಜುಕೇಷನ್ ಶಿಕ್ಷಣದ ಹಕ್ಕು, ಫ್ರೀಡಮ್ ಫ್ರಮ್ ಸ್ಲೇವರಿ ಗುಲಾಮಗಿರಿಯಿಂದ ನಿರ್ಮೂಲನೆಯಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವಂಥದ್ದು, ಫ್ರೀಡಮ್ ಫ್ರಮ್ ಟಾರ್ಚರ್ ಆ್ಯಂಡ್ ಡಿಗ್ರೇಡಿಂಗ್ ಟ್ರೀಟ್ಮೆಂಟ್ ಶೋಷಣೆ, ಲೈಂಗಿಕ ಶೋಷಣೆ ಆಗಿರ್ಬೋದು, ಎಲ್ಲ ರೀತಿಯ ಶೋಷಣೆ ಆಗಿರ್ಬೋದು ಅವುಗಳಿಂದ ವಿಮುಕ್ತಿ, ಫ್ರೀಡಮ್ ಫ್ರಮ್ ಡಿಸ್ಕ್ರಿಮಿನೇಷನ್ ಎಲ್ಲ ರೀತಿಯ ತಾರತಮ್ಯ, ಲಿಂಗ ತಾರತಮ್ಯ ಆಗಿರ್ಬೋದು, ಸಾಮಾಜಿಕ ತಾರತಮ್ಯ ಆಗಿರ್ಬೋದು, ಎಲ್ಲವುಗಳಿಂದ ವಿಮುಕ್ತಿ ಪಡ್ಕೊಳ್ಳುವಂಥಕ್ಕೂ, ರೈಟ್ ಟು ಈಕ್ವಾಲಿಟಿ ಬಿಫೋರ್ ದಿ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆಯನ್ನು ಪಡೆದುಕೊಳ್ಳುವಂಥ ಹಕ್ಕು. ಹೀಗೆ ಮಾನವ ಹಕ್ಕುಗಳು
ಮಹಿಳೆಯರ ಒಂದು ಕ್ಷೇಮೋಭಿವೃದ್ಧಿಯನ್ನು, ಅವರ ಏಳಿಗೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಮಾನವ ಹಕ್ಕುಗಳ ಮತ್ತು ಸ್ತ್ರೀಯರ ಬಗ್ಗೆ ಮಾಹಿತಿ ಅನ್ನೋದು ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಗಳಲ್ಲಿ ಮಹಿಳೆಯರಿಗಾಗಿ ಸರ್ಕಾರ ರೂಪಿಸಿರುವಂಥ ಯೋಜನೆಗಳು, ಪಾಲಿಸಿಗಳು ಏನಿದೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.